ಆನೇಕಲ್ ತಾಲೂಕಿನ ಹೆಬ್ಗೋಡಿಯ ಓಣಮ್ಮ ದೇವಾಲಯದ ಆವರಣದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಳ ಹೆಬ್ಗೋಡಿ ಶಾಖೆ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು ಮತ್ತು ಆಯೋಜಕರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ಮಹಿಳೆಯರಿಗೆ ಸರ್ಕಾರದಿಂದ ಸಿಗಬೇಕಾದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಹರೀಶ್, ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತ ಕೆಪಿ ರಾಜಣ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಂ ಜಯರಾಮ್, ಪೌರಾಯುಕ್ತರಾದ ರಾಜೇಂದ್ರರವರು ಮತ್ತು ನಗರಸಭೆ ಸದಸ್ಯರು, ಸ್ಥಳೀಯ ಮುಖಂಡರಾದ ಹೆಬ್ಗೋಡಿ ರಮೇಶ್, ಎಂ ಅಪ್ಪು ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಳ ಹೆಬ್ಗೋಡಿ ಶಾಖೆ ಅಧ್ಯಕ್ಷರಾದ ರಾಮಚಂದ್ರಪ್ಪ, ಉಪಾಧ್ಯಕ್ಷರಾದ ಶಿವಕುಮಾರ್, ಪ್ರಧಾನ ಕಾರ್ಯದರ್ಶಿ ವಿಜಯ ಲಕ್ಷ್ಮಿ, ಸಂಘಟನಾ ಕಾರ್ಯದರ್ಶಿ ಬಸವರಾಜ್, ಕಾರ್ಯದರ್ಶಿ ಮಂಜುಳಾ ಮತ್ತು ಸಂಘದ ಸದಸ್ಯರು ಭಾಗವಹಿಸಿದರು. ನಮ್ಮ ಜಯರಾಮಣ್ಣ ಬಂದರೆ, ನಮ್ಮ ಅಧ್ಯಕ್ಷರಿದ್ದಾರೆ, ಬೀದಿ ಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷರಿದ್ದಾರೆ, ತಾವೆಲ್ಲರೂ ಇದ್ದೀರಾ, ನಮ್ಮ ಪುರಸಭೆಯ ಅಧಿಕಾರಿ ಮಿತ್ರ ವರ್ಗದವರು ಇದ್ದೀರಾ. ನಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ, ಬೀದಿ ಬದಿ ವ್ಯಾಪಾರಿಗಳಿಗೆ ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ಸಾಲದ ರೂಪದಲ್ಲಿ, ಅಂದರೆ ಬ್ಯಾಂಕಿನ ಮುಖಾಂತರ ಸಾಲದ ರೂಪದಲ್ಲಿ ಹಿಂದೆ ಎಲ್ಲ 10, 20 ಮತ್ತು 50,000 ಇತ್ತು. ಈಗ ಹೊಸ ಗೈಡ್ಲೈನ್ಸ್ ಪ್ರಕಾರ 15,000, 25,000, 50,000. 15,000 ತೊಗೊಂಡವರು ಅದನ್ನು ತೀರುವಳಿ ಮಾಡಿದಾದ್ಮೇಲೆ 25,000, 25,000 ತೀರುವಳಿ ಮಾಡಿದ್ಮೇಲೆ 50,000 ಕೊಡೋ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಅದು ಚಾಲೂ ಇದೆ. ನಮ್ಮಲ್ಲಿ ಎಷ್ಟು ಜನಕ್ಕೆ ಅದು ಮಾಹಿತಿ ಇಲ್ವೋ ಗೊತ್ತಿಲ್ಲ. ಭಾಳಷ್ಟು ಜನ ನಮ್ಮಲ್ಲಿ ತೊಗೊಂಡಿದ್ದಾರೆ. ಎಷ್ಟು ಜನ ತೊಗೊಂಡಿದ್ರಮ್ಮ? ಟೋಟಲ್ 870 ಜನ ನಮ್ಮಲ್ಲಿ ಈ ಒಂದು ಕಾರ್ಯಕ್ರಮದಡಿ ಸದುಪಯೋಗ ಮಾಡಿಕೊಂಡವ್ರೆ. ಅದ್ರ ಜೊತೆಗೆ ನಾವು ನಮ್ಮ ಹೆಬ್ಬಗೋಡಿ ನಗರಸಭಾ ವತಿಯಿಂದ ಹಿಂದೆ ಎಲ್ಲ ನಾವು ತಾತ್ಕಾಲಿಕ ಗುರುತಿನ ಚೀಟಿ ಅಂತ ಕೊಡ್ತಿದ್ವಿ. ಈಗ ತಾತ್ಕಾಲಿಕ ಗುರುತಿನ ಚೀಟಿಯನ್ನು ಸರ್ಕಾರದ ವತಿಯಿಂದನೇ ಸ್ಟಾಪ್ ಮಾಡವ್ರೆ. ಅದನ್ನು ನಾವು GPS ಮುಖಾಂತರ, ಅಂದರೆ ಎಲ್ಲಿ ಅವರು ವ್ಯಾಪಾರ ಮಾಡ್ತಾ ಇದ್ದಾರೋ ಅಂಥವ್ರಿಗೆ GPS ಮುಖಾಂತರ ನೆಕ್ಸ್ಟ್ ಮಾರ್ಚ್ ತಿಂಗಳಿಂದ ಶುರುವಾಗುತ್ತದು. ಮಾರ್ಚ್ ತಿಂಗಳಿಂದ ಆನ್ ಸ್ಪಾಟು ನೀವೆಲ್ಲಿ ವ್ಯಾಪಾರವನ್ನು ಶುರು ಮಾಡ್ತೀರೋ ಅದನ್ನು ನಾವು GPS ಲೊಕೇಶನ್ ತಗೊಂಡು ನಿಮಗೆ ಆನ್ಲೈನಲ್ಲೇ ಕಾರ್ಡ್ ಬರುತ್ತೆ. ಹಿಂಗೆ ಹೇಗೆ ನಾವು ಆಧಾರ್ ಕಾರ್ಡ್ ನಾವು ಕೊಡ್ತೀವೋ ಅದೇ ಥರ ನಿಮಗೆ ಆನ್ಲೈನ್ ಮುಖಾಂತರನೇ ಅದು ಕಾರ್ಡ್ಗಳು ಬರುತ್ತೆ. ಆ ಕಾರ್ಡ್ಗಳನ್ನ ನೀವು ಉಪಯೋಗಿಸ್ಕೊಂಡು ನಿಮ್ಮ ಈ ವ್ಯಾಪಾರ ಏನು ನಡೆಸ್ತೀರೋ ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಮೇನು. ನೀವೆಲ್ಲ ಬೀದಿ ಬದಿಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಿರೋಂಥವ್ರು, ಪ್ರತಿ ದಿವಸ ಬಿಸಿಲು ಮಳೆಯಿಂದಲೇ ನೀವು ವ್ಯಾಪಾರ ಮಾಡ್ತಿರೋಂಥದ್ದು. ಬೀದಿ ಬದಿ ವ್ಯಾಪಾರ ಸಂಘಟಿಸ್ತಾರೆ. ಹಾಗೂ ನಮ್ಮ ನಗರಸಭೆ ಸಿಬ್ಬಂದಿ ಹಾಗೂ ನನ್ನ ಪ್ರೀತಿಯ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಬೀದಿ ಬದಿ ವ್ಯಾಪಾರದ ದಿನದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ನಿಮಗೆ ಏನೇ ತೊಂದರೆ ಆದ್ರೂ ಸ್ಪಂದಿಸ್ತೀವಿ. ನಿಮ್ದು ಏನೇ ತೊಂದರೆ ಬಂದರೂ ನಮ್ಮ ಹತ್ರ ನೀವು ಹೇಳ್ಕೊಂಡ್ರೆ ನಮ್ಮ ಕೈಯಲ್ಲಾದಷ್ಟು ನಾವು ನಿಮಗೆ ಸಹಾಯ ಮಾಡ್ತೀವಿ. ಮತ್ತು ಇನ್ನೊಂದು ಮೇನಾಗಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ಗಳಲ್ಲಿ ಕೊಡ್ತೀರಲ್ವಾ, ಅದನ್ನು ಸ್ವಲ್ಪ ದಯವಿಟ್ಟು ನಿಲ್ಲಿಸಿ. ಯಾಕಂದರೆ ಪ್ಲಾಸ್ಟಿಕ್ಕಿಂದ ತುಂಬ ತೊಂದರೆ ಆಗ್ತಾಯಿದೆ ಅಲ್ವಾ, ಪ್ರಾಣಿಗಳಿಗೆ, ಮನುಷ್ಯರಿಗೆ. ಕಸ ಎಲ್ಲಂದರೆ ಕಸ, ಅದ್ರ ಇಷ್ಟೋ ಎಲ್ಲ ಮಾಹಿತಿ ಬಗ್ಗೆ ನಮ್ಮ ಕಮಿಷನರ್ ಅವರು ಚೆನ್ನಾಗಿ ಹೇಳಿದ್ದಾರೆ ನಿಮಗೆಲ್ಲ. ದಯವಿಟ್ಟು ಪ್ಲಾಸ್ಟಿಕ್ನ ಬೆಳೆಸಿ. ಯಾರು ತರಕಾರಿ ತೊಗೊಳಕ್ಕೆ ಬರ್ತಾರೋ ಅವ್ರಿಗೆ ಹೇಳಿ ಒಂದು ಬ್ಯಾಗ್ ತೊಗೊಂಬನ್ನಿ ಅಂತ. ಆದಷ್ಟು ಬಟ್ಟೆ ಚೀಲನ ಬಳಸಿ ಪ್ಲಾಸ್ಟಿಕ್ ಮುಕ್ತ ಮಾಡೋಣ ಅಂತ ಈ ಸಭೆಯ ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತ ಕೆಪಿ ರಾಜ್ ಅವರೇ, ಹಾಗೂ ಹೆಬ್ಗೋಡಿ ನಗರಸಭೆಯ ಪೌರಾಯುಕ್ತರಾದಂಥ ರಾಜೇಂದ್ರ ಅವರೇ, ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ರಾಮಚಂದ್ರಪ್ಪ ಅವರೇ, ಹಾಗೂ ವೇದಿಕೆ ಮುಂಭಾಗ ಕೂತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ಹಾಗೂ ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಬೀದಿ ಬದಿ ವ್ಯಾಪಾರಿಯ ಎಲ್ಲ ಒಂದು ಸಂಘದವರೇ. ಇಲ್ಲಿ ಆಲ್ಮೋಸ್ಟ್ ನಮ್ಗೆ ಗೊತ್ತಿರೋಂಗೆ ಎಲ್ಲ ಸ್ಥಳೀಯರು ಜಾಸ್ತಿ ಇದ್ದೀರಾ. ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಎಲ್ಲ ಬೆರೆತು ಎಲ್ಲ ಈ ಒಡನಾಟ ಇರೋ ನಾವೆಲ್ಲ ಇಲ್ಲಿರೋರೆಲ್ಲನೂ ಆ ಕಾಲದಿಂದ ಕೆಲವು ಜೊತೆಯಲ್ಲಿ ಇದ್ದು ಬಂದಿದ್ದೀವಿ. ತುಂಬ ಸಂತೋಷ. ನೀವು ಚೆನ್ನಾಗಿರಬೇಕು.
ಕಷ್ಟಪಟ್ಟು ಪಡ್ತಾ ಇದ್ದೀರಾ. ಗಾಳಿ ಬಿಸಿಲನ್ನೋದನ್ನೇ ತಮ್ಮ ಒಂದು ಜೀವನಕ್ಕೋಸ್ಕರ ನೀವೆಲ್ಲ ವ್ಯಾಪಾರ ಮಾಡ್ತಾಯಿದ್ದೀರಾ. ತುಂಬ ಸಂತೋಷ. ಯಾಕಂದರೆ ಒಂದು ಜೀವನಪ್ಪ ಎಲ್ಲರಿಗೂ ಇದೆ, ಜೀವನ ಮಾಡಬೇಕಂತ ಕಷ್ಟಪಡ್ತಿದ್ದಾರೆ. ತುಂಬ ಸಂತೋಷ. ನಮ್ಮ ಪೌರಾಯುಕ್ತ ಹೇಳ್ದಂಗೆ ಈಗಾಗಲೇ ತಮಗೆಲ್ಲನೂ ಸುಮಾರು ಲೋನ್ ಕೊಟ್ಟಿದ್ದಾರೆ. ಮುಂದೆ ಸಹ ಅದನ್ನು ಒಳ್ಳೆ ರೀತಿ ಏನು ನಿಮ್ಮ ಲೋನ್ ತೊಗೊಂಡಿದ್ದೀರೋ ಆ ಲೋನ್ಗಳು ಒಂದು ಸಿಸ್ಟಮೆಟಿಕ್ ಕಟ್ಟಿ ಮತ್ತು ಹಂಗೆ ಹೆಚ್ಚಾಗಿ ಮತ್ತೆ ಲೋನ್ ಸಿಗ್ತಾ ಇರುತ್ತೆ ನಿಮಗೆ. ಆ ಒಂದು ಭಾಳ ಗಮನ ಇಟ್ಕೊಂಡು ಮಾಡಿರಿ ಇವೆಲ್ಲನೂ. ಮತ್ತು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ದಯವಿಟ್ಟು ಈ ಫುಟ್ಪಾತ್ ಮೇಲೆ ಜಾಸ್ತಿ ಅಂಗಡಿಗಳು ಮುಡಿಬೇಡ್ರಿ. ಯಾಕಂದರೆ ಈ ಟ್ರಾಫಿಕ್ ಭಾಳ ಜಾಮ್ ಆಗುತ್ತೆ. ನಾವು ನೋಡ್ತಾ ಇರ್ತೀವಲ್ಲ, ಇವೇನೊಬ್ಬ ರೆಗ್ಯುಲರಾಗಿ ಇರ್ತೀರಾ, ಈ ಸಂಡೇ ಕೆಲವ್ರು ಬಂದು ಏನು ಮಾಡ್ತಾರೆ ಅಂದರೆ ಭಾನುವಾರ ಟೈಮು ಯಾರಿಗೂ ಗಮನ ಇಲ್ದಾರೆ ಎಲ್ಲಂದ್ರೆ ಅಂಗಡಿ ಮಾಡ್ಕೊಂಡ್ಬಿಡ್ತಾರೆ. ಟ್ರಾಫಿಕ್ ಸಮಸ್ಯೆ ಆಗ್ತದೆ. ಅದೊಂದು ಆದಷ್ಟು ನೀವು ಬೈ ಚಾನ್ಸ್ ನೀವು ಇಲ್ಲಾಂದ್ರೂ ಇಷ್ಟ ಅಲ್ಲಿ ಮುಡ್ದವ್ರು ನೀವು ಸ್ವಲ್ಪ ಹೇಳಿ ನೀವೆಲ್ಲನೂ ಈ ಸಂಘ ಪದಾರ್ಥಿಗಳಿಲ್ಲ ಥರ ತೊಂದರೆ ಆಗುತ್ತೆ. ಅದೇ ಸಂಡೇ ಟೈಮ್ ಔಟ್ಸೈಡ್ ಬರ್ತಾರೆ. ಹಾಂ, ಈ ಜನವರಿ 20 ಮಾಡಬೇಕಾಗಿತ್ತು. ಅವ್ರಿಗೆ ಕಾರಣಾಂತರದಿಂದ ಎಲ್ಲ ಸೆಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಮಾಡೋದಕ್ಕೆ ಒಂದು ವಾರ ಲೇಟಾಗಿದೆ. ಆದ್ರೂ ಬಿಡ್ದಂಗೆ ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಡೆಯಿಂದ, ನಮ್ಮ ರಾಜ್ಯ ಸಮಿತಿ ಕಡೆಯಿಂದ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಹಾಗೆ ಹೆಬ್ಗೋಡಿನಲ್ಲಿ ಬೀದಿ ವ್ಯಾಪಾರಿಗಳು ಒಂದೇ ಥರ ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಹಿಂಗೆ ಸಹಕಾರ ನೀಡ್ಕೊಂಡು ಹೋಗಬೇಕು ಅನ್ನೋದು ಒಂದು ಆಸೆ. ಹಾಗೆ ಇದು ರಾಷ್ಟ್ರೀಯ ರಸ್ತೆ ಬದಿ ವ್ಯಾಪಾರಿ ದಿನಾಚರಣೆನ ಏನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನೀವು ತಿಳ್ಕೋಬೇಕು. ಈಗ ಇದರ ಹಿಂದೆ ಕೂಡ ನಾವು ಹೇಳಿದ್ವಿ, ರಾಷ್ಟ್ರೀಯ ರಸ್ತೆ ಬದಿ ವ್ಯಾಪಾರಿಗಳ ದಿನಾಚರಣೆ ಅಂತಂದರೆ ನಮಗೆ ಕಾಯ್ದೆ ಆದಂಥ ದಿನ 2014ರಲ್ಲಿ ನಮಗೆ ಕಾಯ್ದೆ ಬಿಡುಗಡೆ ಆದಂಥ ದಿನನ ನಾವು ರಾಷ್ಟ್ರೀಯ ರಸ್ತೆ ಬದಿ ವ್ಯಾಪಾರಿಗಳ ದಿನಾಚರಣೆ ಅಂತೇಳಿ ಮಾಡ್ತಾಯಿದ್ದೀವಿ. ಇದಕ್ಕೆ ಮುಂಚೆ ಒಂದು ನೀತಿ ಇತ್ತು, ನಿಯಮ ಇತ್ತು. ಅದನ್ನು ಪಾಲಿಸಿ ಮಾಡಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದಂಥ ಈ 2014ರ ಕಾಯ್ದೆನ ನಾವು ರಾಷ್ಟ್ರೀಯ ರಸ್ತೆ ಬದಿ ವ್ಯಾಪಾರಿ ದಿನಾಚರಣೆ ಅಂತ ಹೇಳ್ಬಿಟ್ಟು, ಈಗ ಮಗು ಹುಟ್ಟಿದ ದಿನನ ಹೇಗೆ ದಿನಾಚರಣೆ ಮಾಡ್ತೀವಿ, ಜನ್ಮ ದಿನಾಚರಣೆ ಹಾಗೆ ಮಾಡ್ತಾ ಇರೋದು. ಇದನ್ನು ಹಂಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಮಾಡಿಸ್ಬೇಕು ಅಂತ ಕೂಡ ಪ್ರಯತ್ನ ಮಾಡ್ತಿದ್ದೀವಿ. ಅದಕ್ಕೂ ಕೂಡ ನಡೀತಾ ಇದೆ. ಹಾಗೆ ಈಗ ಆಲ್ರೆಡಿ ಕಮಿಷನರ್ಗೂ ಗೊತ್ತಿರಬೇಕು, ಇದನ್ನು ಮುಂಚೆ ಇದ್ದಂಥವ್ರು ನಿಮಗೆ ಸಹಕಾರ ಕೊಡ್ತಾ ಬಂದಿದ್ದಾರೆ. ಈಗ ಬಂದಿರೋಂಥ ಕಮಿಷನರೂ ತುಂಬ ಅವ್ರ ಮಾತಲ್ಲೇ ಗೊತ್ತಾಗ್ತಾ ಇದೆ ಅವರು ಸಹಕಾರ ನಿಮ್ಮದು ಕೊಡ್ತಾ ಇದ್ದಾರೆ ಅಂತ. ಹೌದು, ನಿಜ. ಆದರೆ ಅವ್ರು ಹೇಳ್ದಂಗೆ ಬೀದಿ ವ್ಯಾಪಾರಿಗಳಿಗೂ ಮತ್ತು ನಗರಸಭೆಗೂ ಒಂದು ಅನ್ಯೋನ್ಯತ ಬಾಂಧವ್ಯ ಇರುತ್ತೆ. ಎಲ್ಲರೂ ಕೂಡ ಆ ಕಾಯ್ದೆ ಏನು ನಗರಸಭೆಯಿಂದ ಅನುಕೂಲಗಳನ್ನ ತಗೋಬೇಕು. ಅನುಕೂಲಗಳನ್ನ ತಗೊಂಡು ಅಲ್ಲಿಂದ ಸೌಲಭ್ಯಗಳನ್ನ ಪಡ್ಕೊಂಡು ಅದೇ ರೀತಿಯಲ್ಲಿ ನಾವು ಕೂಡ ಸಹಕಾರ ಕೊಡಬೇಕು. ಪೌರ ಕಾರ್ಮಿಕರಿಗೆ ನಾವು ಹೇಳಿದ್ರು, ಕಸ ಎಲ್ಲಂದ್ರಲ್ಲಿ ಬಿಸಾಕ್ತೀರಾ, ಏನಾದರೂ ಇದು ಮಾಡ್ತೀರಾ ಅಂತ. ಅದು ನಿಜ, ಅದು ಹಂಗೆ ಆಗಬಾರ್ದು. ಅವ್ರು ಹೇಳಿರೋ ಥರ ಮುಂದುವರ್ಸ್ಕೊಂಡೋಗಿ ನಮ್ಮ ನಗರವನ್ನು ಸ್ವಚ್ಛವಾಗಿಡಬೇಕು. ಅದು ಮುಖ್ಯ. ನಗರ ಸ್ವಚ್ಛವಾಗಿದ್ದರೆ ನಾವು ಆರೋಗ್ಯವಾಗಿರ್ತೀವಿ. ಸ್ವಚ್ಛತೆಯನ್ನು ನೀವು ಯಾವಾಗ ಕಾಪಾಡ್ತೀರೋ ನಿಮಗೆ ವ್ಯಾಪಾರ ತಾನೇ ಅಭಿವೃದ್ಧಿ ಆಗುತ್ತೆ. ಇಂದು ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯಲ್ಲಿ ರಸ್ತೆ ಬದಿ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಹೆಬ್ಬಗೋಡಿ ನಗರಸಭೆಯ ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ರಸ್ತೆ ಬೀದಿ ಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷರೆಲ್ಲ ಪಾಲ್ಗೊಂಡಿದ್ದರು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸುವ್ಯವಸ್ಥಿತವಾಗಿ ಮಾಡಲಾಗಿದ್ದು, ನಾವು ನಮ್ಮ ನಗರಸಭೆ ವತಿಯಿಂದ ಸರ್ಕಾರದ ಯೋಜನೆಯಡಿ ಕೊಡುವಂತಹ ಒಂದು ಸಹಾಯಧನ ಅಂದರೆ ಗೌರವಧನ, ಅದ್ರ ಜೊತೆಗೆ ನಾವು ಅವ್ರಿಗೆ ಲೋನ್ ಮುಖಾಂತರ ಕೊಡ್ತಾಯಿದ್ವಿ. 15,000 ಮತ್ತು 25,000 ಮತ್ತು 50,000 ಆ ಅನುದಾನಗಳನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಅದ್ರ ಜೊತೆಗೆ ನಮ್ಮ ಪ್ರತಿನಿತ್ಯ ಪೌರ ಕಾರ್ಮಿಕರಿಗೆ ಅವ್ರು ಏನು ನಮ್ಮ ತ್ಯಾಜ್ಯ ವಸ್ತುಗಳೇನಿರ್ತೋ ಹಸಿ ಕಸ ಮತ್ತು ಒಣ ಕಸಗಳನ್ನು ಸಪ್ರೇಟ್ ಮಾಡಿ ಕೊಡಿ ಅಂತಲೂ ಸಹ ಅವ್ರಿಗೆ ಹೇಳಿದ್ದೀವಿ. ಅವ್ರ ಆರೋಗ್ಯದ ಬಗ್ಗೆ ಕಾಳಜಿ ಸಹ ವಹಿಸ್ಕೊಳ್ಳಿ ಅಂತ ಹೇಳಿದ್ದೀವಿ. ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಧನ್ಯವಾದಗಳು. ಸಮಸ್ಯೆ ಹೇಳ್ತಿದ್ರು ಮೆಟ್ರೋಗಳಿಗೆ. ಆ ಸಮಸ್ಯೆಗೆ ಇಂದಿನ ಸಭೆಯಲ್ಲಿ ನಾವು ಒಂದು ರೆಸಲ್ಯೂಷನ್ ಮಾಡ್ಕೊಂಡಿದ್ದೀವಿ.
ಅಲ್ಲಿ ಶೌಚಾಲಯದ ವ್ಯವಸ್ಥೆ ಪ್ರತ್ಯೇಕವಾಗಿ 2 ಗಂಡಸರಿಗೆ 2 ಹೆಂಗಸರಿಗೆ ಒಟ್ಟು 4 ಶೌಚಾಲಯದ ವ್ಯವಸ್ಥೆ ನಾವು ಆಲ್ರೆಡಿ ಹಮ್ಮಿಕೊಂಡಿದ್ದೀವಿ. ಸುಮಾರು ಒಂದು 15ರಿಂದ 20 ದಿವಸದಲ್ಲಿ ನಾವು ಶೌಚಾಲಯವನ್ನು ನಿರ್ಮಾಣ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀವಿ. ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಯಾಕೆ ಅವರು ಆ ಮನವಿ ಕೊಡೋಕ್ಕಿಂತ ಮುಂಚೆನೇ ನಾನು ತೊಗೊಂಡಿದ್ದೀನಿ. ಖಂಡಿತವಾಗ್ಲೂ ಅದನ್ನು ನಾನು ಒಂದು 15ರಿಂದ ಇದು ಟೆಂಡ್ರ್ ಪ್ರೋಸೆಸ್ಸಲ್ಲಿದೆ. ಟೆಂಡ್ರ್ ಆದ ತಕ್ಷಣ ಅದು ವರ್ಕ್ ಆರ್ಡ್ರ್ ಕೊಟ್ಟು ಕೆಲಸ ಶುರು ಮಾಡಿಸ್ತೀನಿ. ಅವ್ರ ಆರೋಗ್ಯ ಕಾಳಜಿಗೆ ಏನು ಬೇಕೋ ನಮ್ಮ ನಗರಸಭೆ ವತಿಯಿಂದ, ಹೆಬ್ಬಗೋಡಿ ನಗರಸಭೆಯಿಂದ ಖಂಡಿತವಾಗ್ಲೂ ನಾನು ಮಾಡಿಕೊಡ್ತೀನಿ ಅದನ್ನು. ಥ್ಯಾಂಕ್ ಯು. ಏನೆಂದು ಹೆಬ್ಬಗೋಡಿ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ಒಂದು ದಿನಾಚರಣೆಯನ್ನೊಂದು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಹರೀಶ್ ಅವರು, ಉಪಾಧ್ಯಕ್ಷರಂತ ಸುಜಾತ KP ರಾಜು ಅವರು ಮತ್ತು ಹೆಬ್ಬಗೋಡಿ ನಗರಸಭೆಯ ಪೌರಾಯುಕ್ತರಂತ ರಾಜೇಂದ್ರ ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಅವರ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಅವರ ಒಂದು ಕಷ್ಟ ಸುಖಗಳನ್ನು ನಾವು ಕೇಳಿದ್ದೀವಿ. ಅವ್ರಿಗೆ ಮತ್ತೆ ಅವ್ರ ಸಲಹೆ ಸಹ ಕೊಟ್ಟಿದ್ದೀವಿ. ಹೆಬ್ಬಗೋಡಿ ಒಂದು ಪರಿಸರವನ್ನು ಕಾಪಾಡಿ ಒಂದು ಪ್ಲಾಸ್ಟಿಕ್ ಮುಕ್ತ ಒಂದು ಹೆಬ್ಬಗೋಡಿ ಮಾಡಿ. ಯಾಕಂದ್ರೆ ನಿಮ್ಮ ಕೈಯಲ್ಲಿದೆ, ಬೀದಿ ವ್ಯಾಪಾರಿಗಳ ಕೈಯಲ್ಲಿ. ನೀವೆಲ್ಲ ಪ್ರಯತ್ನ ಪಟ್ಟರೆ ಹೆಬ್ಬಗೋಡಿ ಪ್ಲಾಸ್ಟಿಕ್ ಮುಕ್ತ ಮಾಡ್ಬೋದು ಅಂದ್ಬಿಟ್ಟು ಸಹ ಅವ್ರಿಗೆ ಹೇಳಿದ್ದೀವಿ. ಆಯಿತು ಅಂತ ಹೇಳಿದ್ದಾರೆ. ಮತ್ತು ಅವ್ರಿಗೇನು ಹೆಬ್ಬಗೋಡಿ ನಗರಸಭೆಯಿಂದ ಏನೇನು ಸವಲತ್ತುಗಳು ಸಿಗ್ತದೆ ಅದನ್ನು ಪ್ರಾಮಾಣಿಕವಾಗಿ ಕೊಡ್ತಾಯಿದ್ದೀವಿ. ಅವರಿಗೆ ಏನು ಲೋನ್ಗಳಿದೆಯೋ ಅವರಿಗೆ ಲೋನ್ಗಳು ಸಹ ಕೊಡ್ತಾಯಿದ್ದೀವಿ. ಸುಮಾರು 800ರಿಂದ 900 ಬೀದಿ ಬದಿ ವ್ಯಾಪಾರಿಗಳಿಗೆ ಹೆಬ್ಬಗೋಡಿ ನಗರಸಭೆಯಿಂದ ಲೋನ್ ಕೊಟ್ಟಿದ್ದೀವಿ. ಅವರು ಪ್ರಾಮಾಣಿಕವಾಗಿ ಆ ಲೋನ್ಗಳು ಕಟ್ಕೊಂಡು ಹೋಗ್ತಾಯಿದ್ದಾರೆ. ಮತ್ತು ಏನು ಇವಾಗ ಸಣ್ಣ ಅಮೌಂಟ್ ತೊಗೊಂಡಿದ್ದಾರೋ ಮುಂದೆ ಅದು ಕರೆಕ್ಟಾಗಿ ಕಟ್ಕೊಂಡಿದ್ರೆ ಮತ್ತೆ ಒಳ್ಳೆ ರೀತಿಯಾಗಿ ಇನ್ನು ಮತ್ತೆ ಒಳ್ಳೆ ಅವ್ರಿಗೆ ಅಮೌಂಟ್ ಸಿಗುತ್ತೆ. ಮತ್ತು ಅವರು ಕಷ್ಟಗಳು ಸಹ ಹೇಳಿದ್ರು. ಅವ್ರಿಗೆ ಏನೋ ಅವರಿಗೆ ಅಲ್ಲಿ ಶೌಚಾಲಯಗಳು ಅಂದ್ಬಿಟ್ಟು ನಮ್ಮ ಪೌರಾಯುಕ್ತರು ಹೇಳ್ದಂಗೆ ಮುಂಚಿತವಾಗಿ ಅವ್ರು ಕೇಳಿದ ಮುಂಚೆನೇ ನಾವು ನಗರಸಭೆ ಮನೆ ಜನರಲ್ ಬಾಡಿ ಮೀಟಿಂಗಲ್ಲಿ ಎಲ್ಲ ಮಾತಾಡಿ ಅವರಿಗೆ ಒಂದು ಶೌಚಾಲಯ ವ್ಯವಸ್ಥೆಗಳು ಸಹ ಮಾಡಬೇಕಂದ್ಬಿಟ್ಟು ಮಾತಾಡಿ ಎಲ್ಲ ಸರ್ವಾನುಮತದಿಂದ ನಾವು ಅದನ್ನು ಕೈಗೊಂಡಿದ್ದೀವಿ. ಮುಂದೆ ದಿನ ಅವರಿಗೆ ಇನ್ನೂ ಒಳ್ಳೆ ರೀತಿ ಏನು ಬೇಕಾದ ಸೌಕರ್ಯಗಳನ್ನು ಮಾಡಲು ಖಂಡಿತ ನಾವು ಈ ನಿಮ್ಮ ಮೀಡಿಯಾ ಮುಖಾಂತರ ಹೇಳಲು ಇಚ್ಛೆಪಡ್ತೀನಿ. ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಇಂದು ನಮ್ಮ ಹೆಬ್ಬಗೋಡಿ ನಗರಸಭೆಯಲ್ಲಿ ಒಣಮ್ಮ ದೇವಸ್ಥಾನದ ಸನ್ನಿಧಿಯಲ್ಲಿ ಬೀದಿ ಬದಿ ವ್ಯಾಪಾರಗಳ ದಿನಾಚರಣೆಯನ್ನು ಆಚರಣೆ ಮಾಡಿತ್ತು. ಈ ಕಾರ್ಯಕ್ರಮಕ್ಕೆ ಪೌರಾಯುಕ್ತರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಸಿಬ್ಬಂದಿ ವರ್ಗದವರು ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಈ ಸಭೆಗೆ ಹಾಜರಾಗಿದ್ದರು. ಇಲ್ಲೆಲ್ಲ ಚೆನ್ನಾಗಿ ನಡೀತು. ಇಲ್ಲಿ ನಮ್ಮ ನಗರಸಭೆಯಿಂದ ಇರುವ ಅನುಕೂಲಗಳನ್ನ ಅವರು ಸೌಲಭ್ಯಗಳಿದೆ ಅದನ್ನು ಅವರು ಉಪಯೋಗ ಮಾಡಿಕೊಳ್ಳಿ ಅಂಥೇಳಿ ಮತ್ತೊಮ್ಮೆ ಎಲ್ರಿಗೂ ಬೀದಿ ಬದಿ ವ್ಯಾಪಾರಿಗಳ ದಿನದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಬೀದಿ ಬದಿ ವ್ಯಾಪಾರಿಗಳಿಗೆ ಶುಭಾಶಯಗಳನ್ನು ಕೇಳ್ತೀನಿ. ಅವ್ರಿಗೆ ಏನೇನು ಸೌಲಭ್ಯ ಬೇಕೋ ನಮ್ಮ ನಗರಸಭೆಯಿಂದ ನಾವು ಅನುಕೂಲ ಮಾಡಿಕೊಡ್ತೀವಿ. ಅವ್ರ ಬೀದಿ ವ್ಯಾಪಾರಿಗಳಿಗೆ ಎಷ್ಟೊಂದು ಕಷ್ಟ ಇದೆ. ಬೆಳಗ್ಗೆ 6 ಗಂಟೆಗೆ ಬಂದರೆ ಸಾಯಂಕಾಲವರೆಗೂ ಎಷ್ಟು ವ್ಯಾಪಾರ ಆಗುತ್ತೆ ಅಂತ ಪಾಪ ಅವ್ರು ದಿನಗೂಲಿ ಥರ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನೇ ಕಷ್ಟ ಬಂದರೆ ನಾವು ಸ್ಪಂದನೆ ಮಾಡಿ ಅಂತ ಹೇಳಿ ಮಾತು ಮುಗಿಸ್ತೀವಿ. ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಲ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಬಂದಿರೋಂಥ ಸದಸ್ಯರುಗಳಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ನಮಸ್ಕರಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ದಿನಾಚರಣೆಯನ್ನು ನಮ್ಮ ಹೆಬ್ಬಗೋಡಿ ಶಾಖೆಯಿಂದ ಹಮ್ಮಿಕೊಂಡಿದ್ದರು. ಇದು ಓಣಮ್ಮ ದೇವಸ್ಥಾನದ ಸನ್ನಿಧಿನಲ್ಲಿ. ಇದಕ್ಕೆ ಇಲ್ಲಿನ ಪೌರಾಯುಕ್ತರು ಮತ್ತು ನಗರಸಭೆ ಸದಸ್ಯರು ಆದಂಥ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಕೂಡ ಇಲ್ಲ ಬಂದು ಭಾಗವಹಿಸಿದರು. ಅದೇ ಥರ ನಮ್ಮ ಎಲ್ಲ ಹೆಬ್ಬಗೋಡಿ ನಗರಸಭೆಯ ಬೀದಿ ಬದಿ ವ್ಯಾಪಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೆ ಇವತ್ತು ಏನು ಸರ್ಕಾರದ ಯೋಜನೆಗಳಿದೆ ಆ ಯೋಜನೆಗಳನ್ನ ತಲುಪಿಸೋದಕ್ಕೆ ನಾವು ಕಮಿಷನರ್ ಕೂಡ ಒತ್ತಾಯ ಮಾಡಿದ್ವಿ. ಈ ಸಂದರ್ಭದಲ್ಲಿ ಅವರು ಕೂಡ ಇದಕ್ಕೆ ಸ್ಪಂದಿಸಿದ್ದಾರೆ. ಹಾಗೆ ನಮ್ಮ ಮಹಿಳಾ ಸಂಘಟನೆ ಕೂಡ ಹೆಬ್ಬಗೋಡಿನಲ್ಲಿ ತುಂಬ ದೊಡ್ಡದಾಗಿ ಬೆಳೆದಿದೆ. ಹಾಗೂ ಮಹಿಳೆಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈ ದಿನ ನಾವು ರಾಷ್ಟ್ರೀಯ ಬೀದಿ ವ್ಯಾಪಾರಿ ದಿನಾಚರಣೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಿಸ್ತಾ ಬಂದಿದ್ದೇವೆ. ಇದು 12ನೇ ವರ್ಷದ ದಿನಾಚರಣೆಯಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನಗರಸಭೆ ಅಧ್ಯಕ್ಷರು, ಪೌರಾಯುಕ್ತರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಸಂಘಟನೆಯಿಂದ ರಾಜ್ಯ ಕಾರ್ಯದರ್ಶಿಗಳು ರಾಜಣ್ಣನವರು ಬಂದಿದ್ದಾರೆ. ಅನಿವಾರ್ಯ ಕಾರಣದಿಂದ ನಮ್ಮ ರಾಜ್ಯಾಧ್ಯಕ್ಷರು ಭಾಸ್ಕರ್ ಸರ್ ಅವರು ಬರೋದಕ್ಕಾಗಲಿಲ್ಲ. ಆದ್ದರಿಂದ ಕಾರ್ಯದರ್ಶಿಯವರು ಒಬ್ಬರೇ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೀದಿ ವ್ಯಾಪಾರಿಗಳು ಎಲ್ಲರಿಗೂ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ಅಧಿಕಾರಿಗಳು ಮತ್ತು ನಮ್ಮ ನಗರಸಭೆಯ ಕೌನ್ಸಿಲರ್ಗಳು
ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಸಹಕಾರ ಕೊಡ್ತಾ ಬಂದಿದ್ದಾರೆ. ಎಲ್ಲರಿಗೂ ಶುಭಾಶಯಗಳು.